ನಮಸ್ತೆ, ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ಸುಮಾರು 20 ವರ್ಷದಿಂದ ಲೋಕಾಪುರದಿಂದ ರಾಮದುರ್ಗ ಸವದತ್ತಿ ಯಲ್ಲಮ್ಮ ಮಾರ್ಗವಾಗಿ ಧಾರವಾಡದವರೆಗೆ ರೈಲ್ವೆ ಮಾರ್ಗಕ್ಕಾಗಿ ಹೋರಾಟ ಮಾಡುತ್ತಾ ಬಂದಿದೆ. ಇದರ ಭಾಗವಾಗಿ ಹಲವಾರು ಬಾರಿ ಸ್ಥಳೀಯ ಶಾಸಕರಿಂದ ಹಿಡಿದು ಕೇಂದ್ರ ರೈಲ್ವೆ ಮಂತ್ರಿ ಅಶ್ವಿನ್ ವೈಷ್ಣವ್ ಅವರಿಗೆ 10 ಬಾರಿ ಮನವಿ ನೀಡಿದ್ದೇವೆ. ಆದ ಕಾರಣ ಹುಬ್ಬಳ್ಳಿಯಲ್ಲಿ ಇರುವಂತಹ ಮುಕುಲ್ ಶರಣ ಮಾಥುರ್ ಜನರಲ್ ಮ್ಯಾನೇಜರ್ ದಕ್ಷಿಣ ನೈಋತ್ಯ ರೈಲ್ವೆ ವಿಭಾಗ ಹುಬ್ಬಳ್ಳಿ ಇವರ ಮೂಲಕ ರಾಜ್ಯ ರೈಲ್ವೆ ಮಂತ್ರಿ ವಿ ಸೋಮಣ್ಣ ಅವರಿಗೆ ಮನವಿ ಕೊಟ್ಟು ರೈಲ್ವೆ ಅಭಿವೃದ್ಧಿ ರಾಜ್ಯಾಧ್ಯಕ್ಷ ಕುತುಬುದ್ದೀನ್ ಕಾಜಿ ಹಾಗೂ ರಾಮದುರ್ಗ ರೈಲ್ವೆ ಸಮಿತಿಯ ಮುಖಂಡ ಗೈಬು ಜೈನೇಖಾನ್ ಮಾತನಾಡಿದರು. ಕರ್ನಾಟಕದಿಂದ ತಾವುಗಳು ಸಂಸದರಾಗಿ ಕೇಂದ್ರ ಸಚಿವ ಸಂಪುಟದಲ್ಲಿ ರಾಜ್ಯ ರೈಲ್ವೆ ಸಚಿವರಾಗಿ ಸೇವೆ ಸಲ್ಲಿಸುತ್ತಿರುವುದು ಕರ್ನಾಟಕಕ್ಕೆ ಹೆಮ್ಮೆಯ ವಿಷಯವಾಗಿದೆ. ನಮ್ಮ ರಾಜ್ಯ ದೇಶದ ಇತರ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ರೈಲ್ವೆ ಸೌಲಭ್ಯದಲ್ಲಿ ಅತಿ ಹಿನ್ನಡೆಯನ್ನ ಅನುಭವಿಸ್ತಾ ಇದೆ. ಕಾರಣ ತಮಗೆ ಸಿಕ್ಕಂತಹ ಒಂದು ಸುವರ್ಣ ಅವಕಾಶವನ್ನ ಬಳಸಿಕೊಂಡು ಶ್ರೀ ರೇಣುಕಾ ಯಲ್ಲಮ್ಮನ ಭಕ್ತರಿಗೆ, ಶ್ರೀರಾಮನ ಭಕ್ತರಿಗೆ ರೈಲ್ವೆ ಸೌಲಭ್ಯವನ್ನ ದೊರಕಿಸಿಕೊಡುತ್ತೀರಿ ಅಂತ ನಂಬಿದ್ದೀವಿ. ಈಗಾಗಲೇ 2019ರಲ್ಲಿ ಈ ರೈಲ್ವೆ ಮಾರ್ಗಕ್ಕೆ ಸಮೀಕ್ಷೆ ನಡೆದು 1667 ಕೋಟಿ ರೂಪಾಯಿಗಳಲ್ಲಿ ಕ್ರಿಯಾ ಯೋಜನೆ ಸಿದ್ಧಗೊಂಡು ಅನುಮೋದನೆಗಾಗಿ ಕೇಂದ್ರ ರೈಲ್ವೆ ಮಂತ್ರಾಲಯಕ್ಕೆ ಪ್ರಸ್ತಾವನೆ ದಿನಾಂಕ 6/8/2019 ಸಲ್ಲಿಸಲಾಗಿದೆ. ಇದುವರೆಗೂ ಪ್ರಸ್ತಾವನೆಯ ಉತ್ತರವನ್ನು ಕೇಂದ್ರ ರೈಲ್ವೆ ಇಲಾಖೆ ಪ್ರಕಟಿಸಿರುವುದಿಲ್ಲ. ಕಾರಣ ಈ ಯೋಜನೆಗೆ ಅಗತ್ಯವಿರುವ ಎಲ್ಲ ಸಮೀಕ್ಷೆಗಳು ಯೋಜನೆ ಪರವಾಗಿ ಇದ್ದು ಮುಂಬರುವ ಕೇಂದ್ರ ಮುಂಗಡ ಪತ್ರದಲ್ಲಿ ಅನುಷ್ಠಾನಗೊಳಿಸಲು ಯಾವುದೇ ರೀತಿಯ ಅಡೆತಡೆಗಳು ಇರುವುದಿಲ್ಲ. 2024-25ರ ಕೇಂದ್ರ ರೈಲ್ವೆ ಮುಂಗಡ ಪತ್ರದಲ್ಲಿ ಅನುಷ್ಠಾನಗೊಳಿಸಬೇಕು ಅಂತ ಮನವಿ ಮಾಡಿದ್ರು. ಮಾನ್ಯ ಬಾಗಲಕೋಟೆ ಜಿಲ್ಲೆಯ, ಬೆಳಗಾವಿ ಜಿಲ್ಲೆಯ ಮಹಾಜನತೆಯಲ್ಲಿ ನಾನು ವಿನಂತಿ ಮಾಡ್ಕೊತೀನಿ. ತಾವೆಲ್ಲ ಕುಡ್ಚಿ ಬಾಗಲಕೋಟೆ ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ಬರಬೇಕಂತ ಹೇಳಿ ಸಾಕಷ್ಟು ಹೋರಾಟಗಳನ್ನು ಮಾಡಿದಿರಿ. ನಾ ಹೋರಾಟ ಮಾಡುವಾಗ ತನ್ನ ಮನ ಧನದಿಂದ ಸಂಪೂರ್ಣ ನೀವು ಬೆಂಬಲ ಕೊಟ್ಟಿದ್ದೀರಿ. ಅದರಂತೆ ಇವತ್ತು ಬಾಗಲಕೋಟೆಯಿಂದ ಲೋಕಾಪುರವರೆಗೆ ರೈಲು ಮಾರ್ಗ ಅಂದರೆ ಕುಡ್ಚಿ ಬಾಗಲಕೋಟೆ ರೈಲ್ವೆ ಮಾರ್ಗದ ಒಂದು ಭಾಗವಾಗಿ ಲೋಕಾಪುರವರೆಗೆ ರೈಲು ಹಳಿಗಳ ನಿರ್ಮಾಣ ಆಗೈತಿ. ಆ ಪ್ರಯುಕ್ತ ನಾವು ಮಾನ್ಯ ವಿ ಸೋಮಣ್ಣ ಅವ್ರಿಗೆ ಕಳೆದ ಒಂದು ರೈಲು ನಿಲ್ದಾಣ ಉದ್ಘಾಟನೆ ಸಮಾರಂಭಕ್ಕೆ ಬಂದಾಗ ನೀವು ಲೋಕಾಪುರಕ್ಕೆ ರೈಲು ಪ್ರಾರಂಭ ಮಾಡಿರಿ ಅಂಥೇಳಿ ನಾವು ಅವ್ರಿಗೆ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಅದರಂತೆ ಇವತ್ತು ಮಾನ್ಯ ಜನರಲ್ ಮ್ಯಾನೇಜರ್ ನೈಋತ್ಯ ರೈಲ್ವೆ ಹುಬ್ಬಳ್ಳಿ ಇವರು ಇಲಾಖೆಯಿಂದ ಅಧಿಕೃತವಾಗಿ ಲೋಕಾಪುರವ್ರಿಗೆ ರೈಲು ಗಾಡಿ ಯಾವಾಗ ಪ್ರಾರಂಭ ಮಾಡ್ತೀರಿ ಅಂಥೇಳಿ ಇವತ್ತು ನಾವು ಒತ್ತಡ ಹಾಕಿದ್ದೀವಿ. ಅತಿ ಶೀಘ್ರದಲ್ಲಿ ರೈಲ್ವೆ ಮಂತ್ರಿಗಳ ಒಂದು ಡೇಟ್ ತಗೊಂಡು ಉದ್ಘಾಟನೆ ಮಾಡೋಕ್ಕೆ ಅವರು ಸಮಯ ಕೊಡ್ತಾ ಇಲ್ಲ, ನಾವು ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಈ ಸಂದರ್ಭದೊಳಗೆ ಅವರು ಕೊಟ್ಟಾರ. ಅದರಂತೆ ಬಾಗಲಕೋಟೆ ರೈಲು ನಿಲ್ದಾಣ ಅಮೃತ ಭಾರತ ರೈಲು ನಿಲ್ದಾಣದ ಅಡಿಯಲ್ಲಿ ಯೋಜನೆ ಅಡಿಯಲ್ಲಿ ಆಗೈತಿ. ಅಲ್ಲೇ ಸರಿಯಾಗಿ ಆ ಯೋಜನೆಗೆ ಅನುಗುಣವಾಗಿ ಏನು ಸಾರ್ವಜನಿಕ ಸೌಲಭ್ಯ ಸಿಗಬೇಕಾಗಿತ್ತು ಅದು ಸಿಕ್ಕಿಲ್ಲ. ಅದನ್ನು ಮಾಡಿಕೊಡ್ತೀನಂತೂ ಕೂಡ ಜನರಲ್ ಮ್ಯಾನೇಜರ್ ಹೇಳ್ಯಾರ. ಅದರಂತೆ ಡಬಲಿಂಗ್ ಅಂದರೆ ಗದಗ ಟು ಹುಟ್ಟಿಗಿ ಟೋಟಲ್ 299 ಕಿಲೋಮೀಟರ್, ಅದರೊಳಗೆ 35 ಕಿಲೋಮೀಟರ್ ಇನ್ನೂ ಡಬಲಿಂಗ್ ಆಗುವ ಒಂದು ಉಳಿದೈತಿ. ಅದನ್ನು ಕೂಡ ಡಬಲಿಂಗ್ ಅದು ಪೂರ್ಣಗೊಳಿಸಿ ಅದಕ್ಕೆ ವಿದ್ಯುತ್ಕರಣ ಜೋಡಿಸಿ ಒಂದೇ ಭಾರತ ರೈಲನ್ನು ಬಾಗಲಕೋಟೆ, ಬಿಜಾಪುರ, ಗದಗ ಭಾಗದೊಳಗೆ ಓಡಾಡಿಸ್ಬೇಕು ಅಂಥೇಳಿ ನಾವು ಒತ್ತಾಯ ಮಾಡಿದಾಗ ಅದನ್ನು ಕೂಡ ಅವರು ಮಾಡುವ ಪ್ರಯತ್ನ ನಾನು ಮಾಡ್ತೀನಿ ಅಂಥೇಳಿ ಒಪ್ಕೊಂಡಾರ. ಅದರಂತೆ ಮತ್ತು ಬೇರೆ ನಾವು ಮನವಿ ಒಳಗೆ ಬೇರೆ ವಿಷಯಗಳನ್ನು ಅಂದರೆ ಬೇರೆ ಗಾಡಿ, ದಿಲ್ಲಿ ಗಾಡಿ ಇರ್ಬೋದು, ಬಿಕಾನೇರ್ ಗಾಡಿ ಇರ್ಬೋದು, ಅದು ಸಾಪ್ತಾಹಿಕದ ಶಿರಡಿ ಸಾಯಿಬಾಬಾ ಗಾಡಿ ಇರ್ಬೋದು, ಸಾಪ್ತಾಹಿಕ ಐತಿ. ಅದನ್ನು ನಾವು ದಿನನಿತ್ಯ ಪ್ರಾರಂಭ ಮಾಡಬೇಕಂತೇಳಿ ಮಾನ್ಯ ಜನರಲ್ ಮ್ಯಾನೇಜರ್ ಅವರಿಗೆ ಮನವಿ ಮಾಡಿಕೊಂಡು ಒತ್ತಾಯ ಮಾಡಿವಿ. ಅದಕ್ಕೂ ಕೂಡ ನಾವು ಹೆಚ್ಚಿನ ಪ್ರಮಾಣದೊಳಗೆ 1 ದಿವಸ ಐತಿ, 2 ದಿವಸ, 3 ದಿವಸ ನಾವು ಹೆಚ್ಚು ಓಡಿಸುವಂಗೆ ನಾವು ಕ್ರಮ ತಗೊಂಡ್ಕೊಳ್ತೀವಿ ಅಂತೇಳಿ ಮಾನ್ಯ ಜನರಲ್ ಮ್ಯಾನೇಜರ್ ಹೇಳ್ಯಾರ. ಅದಕ್ಕೆ ಮಾನ್ಯ ಜನರಲ್ ಮ್ಯಾನೇಜರ್ ಸೌತ್ ವೆಸ್ಟರ್ನ್ ರೈಲ್ವೆ ಅವರಿಗೆ ನಾವು ರೈಲ್ವೆ ಹೋರಾಟ ಸಮಿತಿಯ ಪರವಾಗಿ, ರೈಲ್ವೆ ಉಪಯೋಗದಾರರ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಏನು ಮನವಿ ಏನು ನೀಡಿದ್ರಿ? ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಭಾಗವಾಗಿ ರೈಲ್ವೆ ಅಭಿವೃದ್ಧಿ ಆಗಲೇಬೇಕಾಗಿದೆ. ಈ ಒಂದು ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ, ರೈಲ್ವೆ ಅಭಿವೃದ್ಧಿಗಾಗಿ ಕಳೆದ 20 ವರ್ಷಗಳಿಂದ ನಾನಾ ರಾಜ್ಯಗಳಲ್ಲಿ ಎಲ್ಲ ಹೋರಾಟಗಳು ನಡೆದು ಎಲ್ಲರಿಗೂ ಮನದಟ್ಟು ಮಾಡುವಂಥದ್ದು ಕೆಲಸನೂ ಆಗಿದ್ದು ಇದೆ. ಅದರ ಭಾಗವಾಗಿ ಬಾಗಲಕೋಟೆ ಟು ಕುಡ್ಚಿ ಒಂದು ರೈಲ್ವೆ ಮಾರ್ಗ ಆಗಿದೆ. ಅದು ಲೋಕಾಪುರದವರೆಗೆ ಆಗಿದೆ. ಅದರ ಮುಂದೆ ಇನ್ನೂ ಕೆಲಸ ಆಗಿಲ್ಲ. ಅದು ಮುಂದೆ ಕೆಲಸ ಪ್ರಾರಂಭ ಆಗಬೇಕನ್ನುವಂಥದ್ದು ನಮ್ಮ ಒಂದು ಬೇಡಿಕೆ. ಅದರಲ್ಲಿ ಒಂದು ಪ್ರಮುಖವಾದ ಬೇಡಿಕೆ ಏನಂತಂದರೆ
ಲೋಕಾಪುರದಿಂದ ಮಟ್ಕೂರ್ಕಿ, ರಾಮದುರ್ಗ, ಸಿರ್ಸಂಗಿ ಮತ್ತು ಸೌದತ್ತಿ, ಧಾರವಾಡಕ್ಕೆ ಲೈನ್ ಕೂಡಿಸ್ಬೇಕನ್ನುವಂಥದ್ದು ಕಳೆದ 20 ವರ್ಷಗಳಿಂದ ನಮ್ಮ ಒಂದು ಹೋರಾಟ ನಡೀತಾ ಇದೆ. ಅದರ ಭಾಗವಾಗಿ ಈಗಾಗಲೇ ಬೆಳಗಾಂ ಆಗಲಿ ಮತ್ತು ಹುಬ್ಬಳ್ಳಿ ಧಾರವಾಡ ಆಗಲಿ ಎಲ್ಲ ಜನಪ್ರತಿನಿಧಿಗಳಿಗೆ, ಎಲ್ಲ ಸಂಸತ್ ಸದಸ್ಯರಿಗೆ ಎಲ್ಲರಿಗೂ ಭೇಟಿಯಾಗಿ ಮನದಟ್ಟ ಮಾಡಿದ್ದಿದೆ. ಇದರ ಭಾಗವಾಗಿ ಏನು ನಮ್ಮ ಕೇಂದ್ರ ಸರ್ಕಾರದ ರೈಲ್ವೆ ಮಂತ್ರಿ ಇದ್ದಾರೆ ಅಶ್ವಿನಿ ವೈಷ್ಣವಿ ಅಂತೇಳಿ, ಅವರು ಈಗಾಗಲೇ ಒಂದು ಪತ್ರ ಕೊಟ್ಟಾರೆ. 2017ರಲ್ಲಿ ಇದು ಏನು ಯೋಜನೆ ಸರ್ವೆ ಆಗಿದೆ, ಇದು ಇನ್ನೊಮ್ಮೆ ಯಾಕೆ ಅದು ಆಗಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಕೇಳಿ ಇದನ್ನು ಮಾಡ್ಯಾರ. ಒಂದು ಸರ್ವೆ ಮಾಡಬೇಕನ್ನುವಂಥದ್ದು ಅವರು ಈಗಾಗಲೇ ಒಂದು ಪತ್ರ ಕೊಟ್ಟಾರೆ. ಆ ಪತ್ರದ ಭಾಗವಾಗಿ ಇವ್ರ ಮೇಲೆ ನಾವು ಒತ್ತಾಯ ಮಾಡೋ ಸಲುವಾಗಿ ಇವತ್ತು ಜನರಲ್ ಮ್ಯಾನೇಜರ್ ಏನಿದ್ದಾರೆ, ನೈಋತ್ಯ ರೈಲ್ವೆ ಇಲಾಖೆಯ ಜನರಲ್ ಮ್ಯಾನೇಜರ್ ಏನಿದ್ದಾರೆ, ಅವ್ರಿಗೇನೈತಿ ಈ ವೈಷ್ಣವಿಯವರು ಕಳಿಸಿದಂಥ ಪತ್ರದ ಭಾಗವಾಗಿ ಒತ್ತಾಯ ಮಾಡಿ ಏನು ಇದು 16-17ರಲ್ಲಿ ಸರ್ವೆ ಆಗಿ 19ರಲ್ಲಿ ಏನು ರೈಲ್ವೆ ಮಂತ್ರಾಲಯಕ್ಕೆ ಏನು ಫೈಲ್ ಹೋಗಿತ್ತು ಅದನ್ನು ಇನ್ನೊಮ್ಮೆ ನೋಡಿ ಅದ್ರ ಬಗ್ಗೆ ಕ್ರಮ ತಗೋರಿ ಅಂಥೇಳಿ ಇವತ್ತು ರಾಮದುರ್ಗ ರೈಲ್ವೆ ಹೋರಾಟ ಸಮಿತಿ ಮತ್ತು ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಕಮಿಟಿಯ ಕುತುಬುದ್ದೀನ್ ಕಾಜಿ ಎಲ್ಲರೂ ಸೇರಿ ಬಂದು ಒಂದು ಒತ್ತಾಯ ಮಾಡಿದ್ದೈತಿ. ಅದರ ಭಾಗವಾಗಿ ನಾನು ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ನಾನು ಕ್ರಮ ತಗೋತೀನಿ ಅನ್ನುವಂಥ ಮಾತನ್ನು ಜನರಲ್ ಮ್ಯಾನೇಜರ್ ಹೇಳಿದ್ದಾರೆ. ಅವರಿಗೆ ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಸಮಿತಿ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ಈ ಸಂದರ್ಭದಲ್ಲಿ ಪ್ರೊಫೆಸರ್ ಚಿಕ್ಕ ನರಗುಂದ್, ಡಿಎಫ್ ಹಾಜಿ, ಶಶಿಕಾಂತ್ ನೆಲ್ಲೂರ್, ದಾದಾಪೀರ್ ಕೆರೂರ್, ಎಂಕೆ ಯಾದವಾಡ್, ರಾಜಶೇಖರ್ ನಿಡೋಡಿ, ಬಸವರಾಜ್ ಕಪ್ಪನವರ್, ಶಂಕರಪ್ಪ ತೋರಗಲ್, ಅಶೋಕ ಚೌಹಾಣ್, ಮಹಿಳಾ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವೀರೇಶ್ ಬೆಣಚಿನ ಮರಡಿಮಠ್, ಕರ್ನಾಟಕ ರಾಜ್ಯ ಮುಖ್ಯಸ್ಥರು. TV20 ಕನ್ನಡ ನ್ಯೂಸ್, ಸವದತ್ತಿ.